ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಇದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತು ಮೆಹಂದಿ ಸೊಪ್ಪು ನ್ಯಾಚುರಲ್ ಆಗಿ ಮೆಹಂದಿ ತಲೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸೊಪ್ಪು ತಂದಿದ್ದೆ. ಮೆಹಂದಿ ಸೊಪ್ಪು ಹಾಗೆ ಬೆಳಗ್ಗೆ ಇದ್ದು ಒಂದು ಸ್ವಲ್ಪ ಮಕ್ಳಿಗೆ ಟಿಫನ್ ಮಾಡಿಬಿಟ್ಟು ಪೂರಿ ಮತ್ತು ಸಾಗು ರೈಸು ಮಾಡಿ ಟಿಫನ್ಗೆ ಬಾಕ್ಸ್ಗಳಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ಬೇಕಾಗುತ್ತೆ ಅಂತ, ಆಮೇಲೆ ಬೀಟ್ರೋಟ್ ಪಲ್ಯ ಸ್ವಲ್ಪ ಮಾಡಿ ಇವತ್ತು ಬೆಳಗ್ಗೆ ಟಿಫನ್ಗೆ ಶುಕ್ರವಾರ ಬೇರೆ ತುಂಬಾ ಕೆಲಸ ಇರ್ತೈತೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ ಹೂವು ತಂದರು, ದೇವ್ರ ಫೋಟೋಗಳಿಗೆ ಪೂಜೆಗೆ ಎಲ್ಲನೂ. ಆಮೇಲೆ ಹೂವು ತರಬೇಡ ಅಂತ ಹೇಳಿದರು, ಮುಡ್ಕೊಳಕ್ಕೆ ಹೂವು ತಂದರು ಇಷ್ಟಪಟ್ಟು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ರೆ, ಅಲ್ಲಿ ಶುಕ್ರವಾರ ಯಾವಾಗೂ ದೀಪ ಹಚ್ತಾರೆ. ನಾನು ಹೋಗಿ ಒಂದು 20 ದಿವಸ ಆಗಿತ್ತು, 20 ದಿವಸನೇ ಆಗಿತ್ತು. ತುಂಬ ರಶ್ ಇದ್ದರು ಅಲ್ಲಿ. ಆದರೂ ಏನು ಮಾಡೋದು, ದರ್ಶನ ಮಾಡ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಗೀತಕ್ಕ ಬಂದೆ. ಆಮೇಲೆ ಬರೋ ಟೈಮ್ಗೆ ಯಾಕೆ ಕೇರಳದು ಸ್ಪೆಷಲ್ ತಿಂಡಿ ತೋರಿಸ್ತಾಯಿದ್ರು. ಅವರು ಹಂಗೆ ಕೇರಳ ತಿಂಡಿ ತೊಗೊಳ್ತೀನಿ ಬಾ ಅಂದ್ಬಿಟ್ಟು ಬೇಕ್ರಿಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ತಿಂಡಿ ತೊಗೊಂಡು ಹಂಗೆ ತಿನ್ಕೊಂಡು ಬಂದ್ರಿ. ಗೀತಕ್ಕ ಗಾಡಿಯಲ್ಲೇ ಮನೆ ಗಂಟ ಡ್ರಾಪ್ ಮಾಡಿದ್ರು. ಇನ್ನು ನನ್ನ ಮಗನ ಅಂಗನವಾಡಿಗೆ ಹೋಗಿದ್ದ, ಅಂಗನವಾಡಿ ಹತ್ರ ಡ್ರಾಪ್ ಮಾಡಿದ್ರು. ಅಂಗನವಾಡಿ ಹತ್ರದಿಂದ ಮನೆಗೆ ಕರ್ಕೊಬಂದು ನನ್ನ ಮಗನ ಅವನು ಮಲಗಿಸು, ಮತ್ತು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು 3:45ಗೆ. ಹೋಗಿ ಅವಳನ್ನ ಕರ್ಕೊಂಬಂದು ಒಂದು ಸ್ವಲ್ಪ ಸ್ಯಾರಿ ಕುಚ್ಚಾಕೋದಿತ್ತು, 2 ಸ್ಯಾರಿ ಕುಚ್ಚಾಕೋಣ ಅಂದ್ಬಿಟ್ಟು ಕುಚ್ಚಾಕ್ತಾ ಇದ್ದೀನಿ. ಫ್ರೀ ಟೈಮಲ್ಲಿ ನೀವು ಕಲಿಬೇಕಂತ ಆಸೆ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಇದೆ, ನಾನು ಕ್ರೋಶ ಹಾಕ್ತಾಯಿದ್ದೆ, ಚೆನ್ನಾಗಿತ್ತು, ಸೂಪರಾಗಿ ಬಂದಿತ್ತು ಡಿಸೈನು, ರಿಂಗ್ ಬೀಡ್ಸ್ ಡಿಸೈನು. ಮತ್ತು ಬೇಬಿ ಕುಚ್ಚು ನನ್ನ ಫ್ರೆಂಡ್ಸ್ಗೆ 2 ಸ್ಯಾರಿ ಕೊಟ್ಟಿದ್ರು, ನನಗೂ 2 ಸ್ಯಾರಿಗೆ ಹಾಕ್ಕೊಡು ಅಂತ ಇಷ್ಟಪಟ್ಟೆ ಹಾಕ್ತಾಯಿದ್ದೀನಿ. ಕುತ್ಕೊಂಡು ಪೇಷನ್ಸಿಂದ ಟೈಮ್ ಹಿಡಿತದೆ. ತುಂಬ ಸಣ್ಣ ಬ್ರೀಡ್ಸ್ ಹಾಕ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತೈತೆ. ಸಣ್ಣ ಕಣ್ಣುಗಳೆಲ್ಲ ಒಂದು ಸ್ವಲ್ಪ ನೋವು ಬರ್ತದೆ, ಒಂದು 3-4 ಸ್ಯಾರಿಗೆ ಆ ಥರ ಹಾಕಿದ್ರೆ. ಅದಕ್ಕೆ ಕಡಿಮೆ ಮಾಡ್ಕೋಬೇಕಂತ, ಎಷ್ಟಾದರೂ ಪರವಾಗಿಲ್ಲ 1 ಸ್ಯಾರಿನ 2 ಸ್ಯಾರಿನ ಮಾಡ್ಕೊಳ್ಳೋಣ ಅಂತ. ಬೇಬಿ ಕುಚ್ಚಾದರೆ ದಾರೆ ಸುತ್ತೋದು ಕಷ್ಟ ಅನ್ನಿಸ್ತೈತೆ. ಕ್ರೋಶ ಆದರೆ ಒಂದು ಸ್ವಲ್ಪ ಈ ಬೀಡ್ಸ್, ಸಣ್ಣ ಬೀಡ್ಸ್ ಹಾಕೋದೇ ಸ್ವಲ್ಪ ತಲೆನೋವು ಅನ್ನಿಸ್ತೈತೆ, ಏನು ಮಾಡೋಕ್ಕಾಗಲ್ಲ. ಕ್ರೋಶ ಡಿಸೈನ್ಸ್ ನನ್ನ ಮಗಳು ವಿಡಿಯೋ ಮಾಡ್ತಾವಳೆ, ಕ್ರೋಶ ಡಿಸೈನ್ಸ್ ಯಾವ ಥರ ಐತೆ ಅಂತ. ಸ್ವಲ್ಪ ವಿಡಿಯೋ ಶೇಕ್ ಆಗ್ತೈತೆ, ಏನು ತಿಳ್ಕೊಬೇಡಿ, ಅವಳು ವಿಡಿಯೋ ಮಾಡ್ತಾಯಿದ್ದಾಳೆ. ಈ ಥರ ಇದೆ ಬ್ರೈಡಲ್ಲು. ಹೇಗಿದೆ ಅಂತ ತಿಳಿಸಿ. ಅದಕ್ಕೆ ಇನ್ನೂ ಕುಚ್ಚು ಕಟ್ಟಬೇಕು, ಕುಚ್ಚು ಕಟ್ಟಿಲ್ಲ. ಈ ಥರ ಇದೆ ಡಿಸೈನ್, ಸೂಪರಾಗೈತೆ. ನನಗಂತೂ ಇಷ್ಟ ಆಯಿತು. ಸ್ಯಾರಿ ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು, ಆರೆಂಜು ಮತ್ತು ಪರ್ಪಲ್ಲು, ಲೈಟ್ ಆರೆಂಜು ಲೈಟ್ ಪರ್ಪಲ್ಲು. ಒಂದೊಂದು ಸ್ಯಾರಿ ಡಬಲ್ ಕಲರ್ ಇದ್ದವಾಗ ಥ್ರೆಡ್ ಸಿಗಲ್ಲ. ಆಮೇಲೆ ಸಂಜೆ ಆಯಿತು, ಸಂಜೆ ನನ್ನ ಯಜಮಾನ್ರು ಬಂದರು. ಸಂತೆ ಇತ್ತು ಇವತ್ತು ನಮ್ಮ ಆನೇಕಲ್ಲಲ್ಲಿ ಸಂತೆಗೆ ಹೋಗ್ಬಿಟ್ಟು ಸಂಜೆ ಒಂದು 7 ಗಂಟೆ 7:15 ಆಗಿತ್ತು. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆಸ್ಕೊಂಡು ಸಂತೆಗೆ ಹೋಗಿ ನಾವು ಒಂದು ಸ್ವಲ್ಪ ತರಕಾರಿನೂ ಬೇಕಾಗಿತ್ತು. ಇನ್ನು ಶುಕ್ರವಾರ ಅಂದರೆ ಇನ್ನು ಸಂಡೇ ಒಂದೊಂದು ಸಾರಿ ಊರುಗಳಿಗೆ ಹೋಗಿರ್ತೀರಿ, ಇನ್ನು ಬರೋಕ್ಕಾಗಲ್ಲ. ಅದಕ್ಕೆ ಸಂತೆ ದಿವಸ ಹೋದರೆ ಸ್ವಲ್ಪ ಕಡಿಮೆ ಇರ್ತೈತೆ ತರಕಾರಿ ರೇಟೆಲ್ಲ ಅಂದ್ಬಿಟ್ಟು. ನೋಡಿ ಥರ ಉಡ್ಡೆಗಳೆಲ್ಲ ಇತ್ತು ತರಕಾರಿ. ಹೇಗೈತೆ ಅಂತ ನೋಡ್ರಿ ನಮ್ಮೂರು ಸಂತೆ. ಸಂತೆಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ನನ್ನ ಮಕ್ಳಿಗೆ ಹಂಗೆ ತಿಂಡಿ ತಗೊಂಡು ಬಂದು ಇವತ್ತು ಸಂಜೆ ಊಟಕ್ಕೆ ಮುದ್ದೆಯನ್ನು ಸೊಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮುದ್ದೆ ಸೊಪ್ಪು ಸಾಂಬಾರು ಮಾಡಿದ್ರಿ. ಅಲ್ಲಿ ಒಂದು ಅಜ್ಜಿ ಬದನೆಕಾಯಿ ಮಾಡ್ತಾಯಿದ್ರು, ಅದು ನಾಟಿ ಬದನೆಕಾಯಿ ಚೆನ್ನಾಗಿತ್ತು. ನಾನು ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ತಂದಿದ್ದೀನಿ ಇಷ್ಟಪಟ್ಟು. ಯಾರು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು. ತುಂಬಾ ರಶ್ ಇತ್ತು. ಅಲ್ಲೊಂದು ನಾವು ಹೋಗೋ ದಾರಿಯಲ್ಲಿ ಸ್ವಲ್ಪ ಕಿಲೋಮೀಟ್ರ್ ಅಷ್ಟೇ ಇತ್ತು, ಅದೇನೋ ನೋಡ್ತಾಯಿದ್ರು. ನಾವು ಬೇಗ ಬಂದುಬಿಟ್ರಿ. ನೈಟ್ ಊಟಕ್ಕೆ ಮುದ್ದೆನೂ ಸೊಪ್ಪು ಸಾಂಬಾರು ಮಾಡಿ ಸ್ವಲ್ಪ ಸ್ಯಾರಿದು ಬೇಬಿ ಕುಚ್ಚಿಗೆ ದಾರ ಸುತ್ತಿಟ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಓಕೆ ಬಾಯ್.